ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾದಂತ ಪ್ರಕಟಣೆ ಇವತ್ತು ಸಂಜೆ ಅಂದರೆ ರಾತ್ರಿ 9 ಗಂಟೆಯಿಂದ ಆನ್ಲೈನ್ ಪ್ರೇಯರ್ ಇರ್ತದೆ. ಪ್ರತಿ 2ನೇ ಶನಿವಾರ 4ನೇ ಶನಿವಾರ ನಡೀತಾ ಇದ್ದಂತ ಪ್ರಾರ್ಥನೆಯನ್ನ ಕೆಲವು ವಾರಗಳ ಕಾಲ ಪ್ರತಿ ಶನಿವಾರ ಆನ್ಲೈನ್ ಪ್ರೇಯರ್ ಅನ್ನ ಸಭೆಯಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ಹಾಲಿಡೇಸ್ ಇದ್ದಾಗ ಪ್ರಾರ್ಥನೆ ಮಾಡೋದಕ್ಕಿಂತಲೂ, ನಮಗೆ ಅವಶ್ಯಕತೆ ಇದ್ದಾಗ ನಾವು ಪ್ರಾರ್ಥನೆ ಮಾಡುವುದಕ್ಕಿಂತಲೂ, ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರಾರ್ಥನೆ ಮಾಡೋದಕ್ಕಿಂತಲೂ ಕರ್ತನ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ರಾತ್ರಿ ಪ್ರಾರ್ಥನೆ ಮಾಡಿ ಉದಯ ಕಾಲದಲ್ಲಿ ಆರಾಧನೆಯನ್ನು ಮುಗಿಸಿ ದೇವರ ಸನ್ನಿಧಾನದಲ್ಲಿ ವಿಶೇಷವಾದಂಥ ಕೃಪೆಗೆ ನಾವು ಪಾತ್ರರಾಗಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿರೋದ್ರಿಂದ ಶನಿವಾರ ರಾತ್ರಿ ಅಂದರೆ ಇವತ್ತು ರಾತ್ರಿ ಆನ್ಲೈನ್ ಪ್ರೇ ಇರ್ತದೆ. ಮಗಳು ಮೋನಿಕಾ ದೇವರ ಸಂದೇಶವನ್ನು ಹೊತ್ತು ತರಲಿಕ್ಕಿದ್ದಾರೆ. ಅನೇಕ ಯವನಸ್ಥ ಮಕ್ಕಳಿರ್ತಾರೆ. ಆತ್ಮೀಯ ದೇವಶಂಡ್ರೆ, ನೀವು ಕರ್ನಾಟಕದ ಯಾವುದೇ ಸ್ಥಳಗಳಲ್ಲಿ ಇರುವುದಾದ್ರೂ ಸಹ ಆನ್ಲೈನ್ ಪ್ರೇಯರ್ಗೆ ನೀವು ಜಾಯ್ನ್ ಆಗ್ಬೋದು. ಮಾರ್ನಿಂಗ್ ಸಂಡೇ ಸರ್ವಿಸನ್ನು ಮುಗಿಸ್ಕೊಂಡು ನೀವು ಹೋಗ್ಬೋದು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಸಭೆಯಲ್ಲಿ ನಿರಂತರವಾಗಿ ಪ್ರಾರ್ಥನೆಗಳು ಜರುಗ್ತಾ ಇರುತ್ತದೆ, ಫಾಸ್ಟಿಂಗ್ ಪ್ರೇಯರ್ಗಳು ನಡೀತಾ ಇರುತ್ತದೆ. ಒಂದು ವೇಳೆ ಈ ಭಾಗದಲ್ಲಿ ನೀವು ಹಾದು ಹೋಗೋದಾದರೆ ನಮ್ಮ ಸಭೆ ಹೈವೇ ರೋಡಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲೇ ಇರುವಂಥದ್ದಾಗಿದೆ ಪ್ರೇಯರ್ ಟವರ್. ಆ ಪ್ರೇಯರ್ ಟವರ್ಗೆ ಬಂದು ನೀವು ಇದ್ದು ಪ್ರಾರ್ಥನೆ ಮಾಡಿಕೊಂಡು ನೀವು ಹೋಗ್ಬೋದು. ಎಲ್ಲ ಅವಕಾಶಗಳು ದೇವರು ಕೊಟ್ಟಿದ್ದಾನೆ. ಈ ಅವಕಾಶವನ್ನ ಉಪಯೋಗ ಮಾಡಿಕೊಡ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಿ. ಕರ್ತನ ಸನ್ನಿಧಾನದಲ್ಲಿ ಒಂದು ಶಾರ್ಟ್ ಮೆಸೇಜ್ ಅನ್ನ ಇವತ್ತು ನಾವು ಕೇಳುವಂತರಾಗೋಣ. ಪ್ರಾಚ್ಯ ಕಾಲದ ಪ್ರಾರ್ಥನೆ ಅಂದ್ರೆ ಉದಯ ಕಾಲದ ಪ್ರಾರ್ಥನೆ ಹೇಗಿರಬೇಕು ಎಂಬುದಾಗಿ ಸ್ವಲ್ಪ ನಿಮ್ಮ ಮಧ್ಯದಲ್ಲಿ ನಾನು ಮಾತನಾಡಲಿಕ್ಕೆ ಹೋಗ್ಲಿಕ್ಕಿದೆ. ಉದಯ ಕಾಲದ ಪ್ರಾರ್ಥನೆ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ಇದರಲ್ಲಿ ಪ್ರಾಮುಖ್ಯವಾಗಿ 7 ಅಂಶಗಳಿಂದ ತುಂಬಲ್ಪಟ್ಟಿರಬೇಕು. ಉದಯ ಕಾಲದ ಪ್ರಾರ್ಥನೆ 7 ಅಂಶಗಳಿಂದ ತುಂಬಲ್ಪಟ್ಟಿರಬೇಕು. ಯಾಕೆ ಪಾಸ್ಟರ್ ಜಾಸ್ತಿ ಅಂಶಗಳು ಇರಬಾರ್ದ? ಇದ್ರೆ ಒಳ್ಳೇದು, ಹೆಚ್ಚಿದ್ರೂ ಇನ್ನೂ ಒಳ್ಳೇದೇ. ಹೆಚ್ಚು ಸಮಯಗಳ ಕಾಲ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ, ಸಮಯವನ್ನು ಕಳೆಯುವುದಕ್ಕೆ ಅವಕಾಶವಾಗ್ತದೆ. ಆದರೂ ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶಂಕರ ಪ್ರಾರ್ಥನೆಯಲ್ಲಿ ಈ ವಿಶೇಷವಾದಂಥ 7 ಪ್ರಾಮುಖ್ಯತೆ ಇರುವುದಾದರೆ ಆ ದಿನವೆಲ್ಲ ದೇವರ ಮಹಾ ಕರುಣೆ ನಮ್ಮನ್ನ ಬಲಪಡಿಸುವುದು ಮಾತ್ರವಲ್ಲ, ಅನೇಕ ವಿಧವಾದಂಥ ದೇವರ ಆ ಬಲವನ್ನು ಹೊಂದಿಕೊಂಡು ಆತನ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ ದೇವರು ಮಾರ್ಗವನ್ನು ತೆರೆಯುತ್ತಾನೆ. ಪ್ರಾರ್ಥನೆಯಲ್ಲಿ ಇರಬೇಕಾದಂಥ ಮೊದಲನೇ ಅಂಶ ಏನಂದ್ರೆ, ಮೊದಲನೇ ಪ್ರಾರ್ಥನೆ ಕೃತಜ್ಞತೆಯಿಂದ ತುಂಬಲ್ಪಟ್ಟಂತ ಪ್ರಾರ್ಥನೆಯಾಗಿರಬೇಕು. ಕೃತಜ್ಞತೆಯಿಂದ ತುಂಬಲ್ಪಟ್ಟಂತ ಪ್ರಾರ್ಥನೆಯಾಗಿರಬೇಕು. ದೇವಜನರೇ, ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಕೃತಜ್ಞತೆ ಇಲ್ಲದೆ ಇರುವುದಾದರೆ ಆ ಪ್ರಾರ್ಥನೆ ಸತ್ವಹೀನವಾದಂತಹ ಪ್ರಾರ್ಥನೆಯಾಗಿರುವಂತದ್ದಾಗಿದೆ. ಕಾರಣ ಏನಂದ್ರೆ, ರಾತ್ರಿ ನಿದ್ರೆಗೆ ಜಾರುವಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಏಳ್ತೇವೆ ಎನ್ನುವಂತ ಗ್ಯಾರಂಟಿ ಯಾವ ಮನುಷ್ಯನಿಗೂ ಇರುವುದಿಲ್ಲ. ಒಂದು ಸರ್ವೆ ಪ್ರಕಾರವಾಗಿ ಒಂದು ದಿನಕ್ಕೆ ರಾತ್ರಿ ಮಲಗಿ ಬೆಳಿಗ್ಗೆ 7 ಒಳಗಾಗಿ ಇಡೀ ವಿಶ್ವದಲ್ಲಿ 1,65,000 ಜನ ಸಾವಿಗೆ ಅಧೋಲೋಕಕ್ಕೆ ಶರಣಾಗ್ತಾರೆ ಎಂಬುದಾಗಿ ಹೇಳಿ ಒಂದು ಸರ್ವೆ ರಿಪೋರ್ಟ್ ಇರುವಂತದ್ದಾಗಿದೆ. ಹೇಗೆ ಎಂಬುದಾಗಿ ನೋಡುವಾಗ ಎಷ್ಟೋ ಜನಕ್ಕೆ ಹಾರ್ಟ್ ಸ್ಟ್ರೋಕ್ ಆಗುತ್ತದೆ, ಎಷ್ಟೋ ಜನರಿಗೆ ಲಕ್ವಾ ಹೊಡಿತದೆ, ಎಷ್ಟೋ ಜನರಿಗೆ ವೈಯಕ್ತಿಕವಾಗಿ ರಾತ್ರಿ ಮನೆಗೆ ಬೆಳಿಗ್ಗೆ 7 ಎದ್ದೇಳುತ್ತಾರೆ ಎನ್ನುವಂತಹ ಗ್ಯಾರಂಟಿ ಮಾನವನಿಗೆ ಇಲ್ಲ. ಲೆಕ್ಕ ಮಾಡಿದರೆ 1,65,000 ಜನ ಎನ್ನುವಾಗ ಒಂದು ಭಯ ಬರ್ತದೆ. ಆದರೆ ದೇವಾದಿ ದೇವನು ಪ್ರತಿ ದಿನ ಉದಯ ಕಾಲದಲ್ಲಿ ನಮ್ಮನ್ನ ಎಚ್ಚರಪಡಿಸಿ ಆತನ ಸನ್ನಿಧಾನದಲ್ಲಿ ನಮ್ಮನ್ನ ಬದುಕಿಸಿ ಉಳಿಸಿದಕ್ಕೋಸ್ಕರವಾಗಿ ಮೊಟ್ಟ ಮೊದಲು ಆತನಿಗೆ ಈ ರೀತಿಯಾದ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವ, ರಾತ್ರಿಯಲ್ಲೆಲ್ಲ ನಮ್ಮನ್ನ ಕಾದು ಕಾಪಾಡಿದೆ, ಹೊಸ ದಿನವನ್ನ ತಂದೆ, ಹೊಸದಾಗಿ ದೇವರೇ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವ ಹಾಗೆ ನನಗೆ ನೀನು ಸಹಾಯ ಮಾಡಿದೆ.
ದೇವಾ ಕರ್ತನೆ ಸ್ವಾಮಿ, ಈ ವಿನೂತನವಾದಂತಹ ದಿನವನ್ನ ನನಗೆ ದಾನವಾಗಿ ನೀನು ಕೊಟ್ಟಿದ್ದಕ್ಕಾಗಿ ನಿನಗೆ ಎಷ್ಟೋ ಕೃತಜ್ಞತೆ ಎಂಬುದಾಗಿ ಹೇಳಿ, ಕೃತಜ್ಞತೆಯೊಡನೆ ನಾವು ಪ್ರಾರ್ಥನೆಯನ್ನ ಪ್ರಾರಂಭಿಸುವಂತ ಸಂದರ್ಭದಲ್ಲಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ದೇವರು ಇಷ್ಟಪಡುವಂತ ಸಂಗತಿನೇ ಕೃತಜ್ಞತೆ. ಯಾರು ಕೃತಜ್ಞತೆ ಉಳ್ಳವರಾಗಿರ್ತಾರೋ, ಯಾರು ಕೃತಜ್ಞತೆಯನ್ನ ಸಲ್ಲಿಸ್ತಾರೋ ಅವರೇ ದೇವರನ್ನ ಗೌರವಿಸುತ್ತಾರೆ. ಅದಕ್ಕೆ ಸತ್ಯವೇದದಲ್ಲಿ ದೇವರ ವಾಕ್ಯ ಹೇಗೆ ಹೇಳ್ತದೆ, ಕೀರ್ತನೆಯಲ್ಲಿ, ಯಾರು ನನಗೆ ಸ್ತುತಿ ಯಜ್ಞವನ್ನ ಕೃತಜ್ಞತೆಯನ್ನ ಸಮರ್ಪಣೆ ಮಾಡುತ್ತಾರೋ ಅವರೇ ನನ್ನನ್ನ ಗೌರವಿಸುವರು ಎಂಬುದಾಗಿ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶ್ವರೇ, 100ನೇ ಕೀರ್ತನೆಯಿಂದ 150ನೇ ಕೀರ್ತನೆ ತನಕ ಹೆಚ್ಚು ಕಡಿಮೆ ನೀವು ನೋಡುವಂತ ಸಂದರ್ಭದಲ್ಲಿ ಅನೇಕ ಕೀರ್ತನೆಗಳು ಕೃತಜ್ಞತೆಯಿಂದಲೇ ತುಂಬಿದ ಕೀರ್ತನೆಗಳಾಗಿ ಅಲ್ಲಿ ನಾವು ನೋಡುವಂತವರಾಗಿದೆ. ಪ್ರಾರ್ಥನೆಗೆ ಮೊದಲ ಒಂದು ವಿಶೇಷವಾದಂತ ಆ ಪ್ರಾರ್ಥನೆಗೆ ಬೇಕಾದಂತ ಅಂಶ ಕೃತಜ್ಞತೆ. ಎರಡನೇ ಒಂದು ಅಂಶ ದೇವಚಂದ್ರೆ ಆತನ ಕೃಪೆಯನ್ನ ನೆನೆಸಿ ನಾವು ಕರ್ತನಿಗೆ ಪ್ರಾರ್ಥಿಸಬೇಕು. ಬೆನಾಕೆ ಸ್ತೋತ್ರವಾಗಲಿ, ಆತನ ಕೃಪೆ ಇಲ್ಲದ ಹಾಗೆ ಯಾರು ಉಸಿರಾಡೋದಕ್ಕೆ ಆಗಲ್ಲ, ಬದುಕೋದಕ್ಕೆ ಆಗಲ್ಲ, ನಡೆಯೋದಕ್ಕೆ ಆಗಲ್ಲ, ಊಟ ಮಾಡೋದಕ್ಕೆ ಆಗಲ್ಲ. ಯಾವೊಬ್ಬ ವ್ಯಕ್ತಿಯು ಆತನ ಕೃಪೆ ಇಲ್ಲದ ಹಾಗೆ ಜೀವಿತವನ್ನ ನಡೆಸೋದಕ್ಕೆ ಆಗಲ್ಲ. ಮಾನವನ ಜೀವಿತದಲ್ಲಿ ಹಗಲೊತ್ತಲೆಲ್ಲ ಒಬ್ಬ ಮನುಷ್ಯನು ತನ್ನ ಸಾಮರ್ಥ್ಯ, ತನ್ನ ಶಕ್ತಿ, ತನ್ನ ಬಲದಿಂದ ನಡೆಯಕ್ಕೆ ಆಗಲ್ಲ. ವೈಯಕ್ತಿಕವಾದ ಹಣ, ವೈಯಕ್ತಿಕವಾದಂತ ಯಾವುದೋ ವಿಧವಾದಂತ ಮಾನವ ಕಲ್ಪಿತ ಯೋಚನೆಯಿಂದ ನಡೆಯೋದಕ್ಕೆ ಆಗೋದೇ ಇಲ್ಲ. ಆ ದಿನವೆಲ್ಲ ನಡೀಬೇಕಂತ ಹೇಳಿದರೆ ಮನುಷ್ಯನಿಗೆ ಬೇಕಾದಂತ ಪ್ರಾಮುಖ್ಯವಾದಂತ ಸಂಗತಿ ಏನು ಗೊತ್ತಾ? ದೇವರ ಕೃಪೆ. ದೇವರ ಕೃಪೆ ಯಾವೊಬ್ಬ ಮನುಷ್ಯನಿಗೆ ಇರ್ತದೋ ಆತ್ಮೀಯ ದೇವಶ್ವರೇ, ಆ ಮನುಷ್ಯ ಆ ಹಗಲೆಲ್ಲ ಜಯದ ಜೀವಿತವನ್ನ ಅನುಭವಿಸುತ್ತಾನೆ. ಅವನಿಗೆ ಬರುವಂತ ಆ ತಡೆಗಳನ್ನ ಆ ಕೃಪೆ ತಡೆದು ನಿಲ್ಲಿಸುತ್ತದೆ. ಆ ಕೃಪೆ ಪರಿಪೂರ್ಣವಾದಂತ ಸಹಾಯವನ್ನ ಅದು ಮಾಡುವಂತದ್ದಾಗಿದೆ. ಅದಕ್ಕಾಗಿಯೇ ಭಕ್ತನಾಗಿರುವಂತ ಮೋಸೆ ವೈಯಕ್ತಿಕವಾಗಿ ಆತನು ದೇವರ ಸನ್ನಿಧಾನದಲ್ಲಿ ಹೀಗೆ ಪ್ರಾರ್ಥನೆ ಮಾಡುತ್ತಾನೆ, ದೇವಾ, ಈ ಹಗಲೆಲ್ಲ ನಿನ್ನ ಕೃಪೆ ನಮಗೆ ಬೇಕು, ನಿನ್ನ ಕೃಪೆಯಿಂದಲೇ ನಾವು ಪುನೀತರಾಗುವಂತೆ ನಿನ್ನ ಕೃಪೆಯಿಂದ ನಮ್ಮನ್ನ ತುಂಬಿಸು ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ. ಒಂದೊಂದು ದಿನವೂ ಸಹ ಸರಿಸುಮಾರು 40 ಲಕ್ಷ ಜನರನ್ನ ನಡೆಸುವುದಕ್ಕೆ ಒಬ್ಬ ಮನುಷ್ಯನಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಉದಯ ಕಾಲದಲ್ಲಿ ಆ ದಿನವನ್ನ ದಾನವಾಗಿ ಕೊಟ್ಟಂತ ಸಂದರ್ಭದಲ್ಲಿ ದೇವರ ಸಮಕ್ಷಮದಲ್ಲಿ ಉದಯ ಕಾಲದಲ್ಲಿಯೇ ಹೋಗಿ ಕೃತಜ್ಞತೆಯೊಡನೆ ದೇವರ ಸನ್ನಿಧಾನದಲ್ಲಿ ಮೋಸೆ ಬಯಸಿದಂತ ಎರಡನೇ ಒಂದು ವಿಶೇಷವಾದಂತ ಕಾರ್ಯ ಏನೆಂದ್ರೆ, ಅಪ್ಪ ದೇವರೇ, ನಿನ್ನ ಕೃಪೆ ನನಗೆ ಬೇಕು. ಆ ಕೃಪೆ ಬಲ, ಶಕ್ತಿ, ಸಾಮರ್ಥ್ಯ ಮತ್ತು ಶ್ರೇಷ್ಠವಾದಂತ ಆಶೀರ್ವಾದವನ್ನ ನಮಗೆ ಅದು ಕೊಡುವಂತದ್ದಾಗಿದೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶ್ವರೇ, ಉದಯ ಕಾಲದ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸಬೇಕಾದಂತ ಎರಡನೇ ಒಂದು ಅಂಶ ಏನೆಂದರೆ, ದೇವರ ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅಪ್ಪ, ನಿನ್ನ ಕೃಪೆ ನನಗೆ ಬೇಕು, ಕೊಡು ದೇವ, ಈ ಹಗಲೆಲ್ಲ ನಾನು ನಡೆಸು ಎಂಬುದಾಗಿ ಹೇಳಿ ಆತನ ಕೃಪೆಯನ್ನು ನೆನೆಸಬೇಕು. ಮೂರನೇ ಒಂದು ಸಂಗತಿ, ದೇವರ ಸನ್ನಿಧಾನದಲ್ಲಿ ಕಾಯುವಿಕೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರೀತಿಯುಳ್ಳ ದೇವಚಂದ್ರೆ, ಮನೆ ಬಿಟ್ಟು ಮನೆ ಸೇರ್ತೇವಂತ ಯಾರಿಗೂ ಗ್ಯಾರಂಟಿ ಇವತ್ತಿನ ದಿನಮಾನಗಳಲ್ಲಿ ಇಲ್ಲವೇ ಇಲ್ಲ. ಎಲ್ಲಿ ರಸ್ತೆಗಳಲ್ಲಿ ನೋಡ್ತಾ ಇರ್ತೇವೆ, ಅನೇಕ ಘೋರವಾದ ಆಕ್ಸಿಡೆಂಟ್ಗಳು ನಡೀತಾ ಇರ್ತವೆ. ಸುಮ್ಮನೆ ಅವಘಡಗಳು, ಅಪಘಾತಗಳು ಕಣ್ಣಾರೆ ನೋಡ್ತಾ ಇರ್ತವೆ. ಒಂದೇ ಒಂದು ಸೆಕೆಂಡ್ ಅಲ್ಲಿ ಪ್ರಾಣಾಪಾಯದಿಂದ ಬದುಕುತ್ತೇವೆ. ಆ ಉಸಿರು ಕಟ್ಟಿ ಒಂದ್ಸರಿ ಮೇಲೆ ಕೆಳಗಡೆ ಇಳಿಸೋದ್ರೊಳಗೆ ಏನಾಗುತ್ತೋ ಗೊತ್ತಿಲ್ಲ. ಅಂತ ಒಂದು ಕಷ್ಟಕರವಾದಂತ ಪರಿಸ್ಥಿತಿ ಇವತ್ತು ರಸ್ತೆ ಮಾರ್ಗಗಳಲ್ಲಿ ಇರುವಂತದ್ದಾಗಿದೆ. ದೇವರ ಸನ್ನಿಧಾನದಲ್ಲಿ ಇವತ್ತಿನ ದಿನಮಾನಗಳನ್ನು ನೋಡುವಂತ ಸಂದರ್ಭದಲ್ಲಿ ಮಾರ್ಗಗಳೆಲ್ಲ ರಕ್ತಪಾತ,
ತುಂಬಿ ತುಳುಕುವ ರೈತನಲ್ಲಿ ಮಾರಣ ಹೋಮ ನಡೀತಾ ಇದೆ. ಮೊದಲನೇದಾಗಿ ಕೃತಜ್ಞತೆ, ಎರಡನೇದಾಗಿ ಕೃಪೆಯನ್ನು ಬಯಸುವಂತ ನೀವು, ಮೂರನೇದಾಗಿ ದೇವರೇ ಕರ್ತನೆ, ಈ ಹಗಲೆಲ್ಲವೂ ಸಹ ನಿನ್ನ ರಕ್ಷಣೆ ನನಗೆ ಬೇಕಪ್ಪ, ನಿನ್ನ ಕಾಯುವಿಕೆ ನನಗೆ ಬೇಕು. ನೀನು ಕಾಯದೆ ಹೋದ್ರೆ, ನೀನು ನಡೆಸದೆ ಹೋದ್ರೆ, ನೀನು ನನ್ನನ್ನು ರಕ್ಷಿಸದೆ ಹೋದ್ರೆ ಮತ್ತಾರು ನಡೆಸೋದಕ್ಕೆ ಸಾಧ್ಯವಿಲ್ಲಪ್ಪ. ದೇವಾಕರ್ತನ ಸ್ವಾಮಿ, ನನ್ನನ್ನು ನೀನು ಬಲಪಡಿಸು, ನಡೆಸು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಕಾಯುವಿಕೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆತ್ಮೀಯ ದೇವಶಂಕರೇ, ಒಂದು ವಾರದ ಹಿಂದೆ ಕುವೈತ್ ದೇಶದವರಿಗೆ ಭಾರತ ದೇಶದಿಂದ ಹೊಟ್ಟೆಪಾಡಿಗೋಸ್ಕರವಾಗಿ ಕೆಲಸಕ್ಕೆ ಹೋದಂತ ಅನೇಕ ಮಂದಿ ಬೆಂಕಿಯ ಅವಘಡದಿಂದ ಅವರು ಸುಟ್ಟು ಕರಕಲಾಗಿ ಹೋಗ್ತಾರೆ. ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ. ಎಂಥ ಘೋರವಾದಂತ ಪರಿಸ್ಥಿತಿ ನೋಡ್ರಿ. ಕರ್ತನ ಸನ್ನಿಧಾನದಲ್ಲಿ ಗಾಡಿಗಳನ್ನು ಓಡಿಸ್ತಾ ಇರ್ತೀರಿ, ಕಾರುಗಳನ್ನು ಓಡಿಸ್ತಾ ಇರ್ತೀರಿ. ಬೆಳಗಿನ ಜಾವದಲ್ಲಿ ಮಕ್ಕಳು ಪ್ರಯಾಣ ಮಾಡ್ತಾ ಇರ್ತಾರೆ, ಕಾಲೇಜಿಗೆ, ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ನೀವು ಕಳಿಸ್ತಾ ಇರ್ತೀರಿ. ಉದಯ ಕಾಲದಲ್ಲಿ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲಿಗೆ ಬಸ್ಗಳನ್ನ ಹತ್ತಿಸಿ ನೀವು ಕಳಿಸ್ತಾ ಇರ್ತೀರಿ. ಯೇಸುವಿನ ನಾಮದಲ್ಲಿ ನಿಮ್ಮ ಉದಯ ಕಾಲದ ಪ್ರಾರ್ಥನೆಯಲ್ಲಿ, ದೇವ, ನನ್ನ ಯಜಮಾನನ ನೀನು ಕಾಯ್ಬೇಕಪ್ಪ, ನನ್ನ ಹೆಂಡತಿಯನ್ನು ನೀನು ಕಾಯ್ಬೇಕಪ್ಪ. ದೇವರೇ ಕರ್ತನೆ, ನನ್ನ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ದೇವರೇ ಅವರಿಗೆ ನೀನು ಭದ್ರಪಡಿಸಿ, ಮನೆ ಬಿಟ್ಟು ಮನೆ ಸೇರುವ ತನಕ ದೇವರೇ ನಿನ್ನ ರಕ್ಷಣಾ ಹಸ್ತ ದೇವಾ ಕರ್ತನೆ ನಿನ್ನ ಮಕ್ಕಳ ಮೇಲೆ ಇರಲಿ. ನಿನ್ನ ಕಾಯುವಿಕೆ ದೇವರೇ ನನ್ನ ಮಕ್ಕಳನ್ನ, ಕುಟುಂಬವನ್ನ ಕಾದು ಕಾಪಾಡಲಿ ಎಂಬುದಾಗಿ ಹೇಳಿ, ಕರ್ತನ ಸನ್ನಿಧಾನದಲ್ಲಿ ಪ್ರತಿ ಉದಯ ಕಾಲದ ಪ್ರಾರ್ಥನೆಯಲ್ಲಿ ಈ ಮಹಿಮೆಯಾದಂತಹ ಕಾರ್ಯಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾಲ್ಕನೇ ಒಂದು ಶ್ರೇಷ್ಠವಾದ ಅಂಶ, ಪ್ರೀತಿಯುಳ್ಳ ದೇವಶಂಕರೇ, ದೇವ ಸನ್ನಿಧಾನದಲ್ಲಿ ಆತ್ಮನ ನಡೆಸುವಿಕೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆತ್ಮನ ನಡೆಸುವಿಕೆ ಒಬ್ಬ ಮನುಷ್ಯನ ಸ್ವಂತ ಬಲ ಸಾಮರ್ಥ್ಯದಿಂದ ನಡೆಯೋದಕ್ಕೆ ಆಗೋದೇ ಇಲ್ಲ. ನನ್ನನ್ನು ಗಮನಿಸ್ರಿ, ಭಕ್ತನಾದ ದಾವೀದನು ಹೇಳ್ತಾನೆ, ಎಗೋ ಎಲ್ಲ ದಿನಗಳು ಸಮವಾಗಿ ಸಮಮಟ್ಟದಲ್ಲಿ ನಾನು ನಡೆಯಲಿಕ್ಕಾಗುವಂತೆ ನಿನ್ನ ಮಹಾ ಉಪಕಾರಿಯಾಗಿರುವಂತ ಪರಿಶುದ್ಧಾತ್ಮನು ನನ್ನನ್ನ ಸಮಮಟ್ಟದಲ್ಲಿ ನಡೆಸಲಿ ಎಂಬುದಾಗಿ ಆತನು ವಿಜ್ಞಾಪನಾ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಪರಿಶುದ್ಧಾತ್ಮನು ನನ್ನನ್ನ ಸಮಮಟ್ಟದಲ್ಲಿ ನಡೆಸಲಿ, ಯಾಕಂದ್ರೆ ನಾನು ಎಡಗಿ ಬೀಳಬಾರದು, ಎಲ್ಲಿ ಸಹ ಯಾರ ಕೈನಲ್ಲಿ ನಾನು ಸಿಕ್ಕಿಕೊಳ್ಳಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಶಂಕರೇ, ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಸದಾ ಪ್ರತಿ ದಿನವೂ ಸದಾ ನಮ್ಮ ಬಲ, ನಮ್ಮ ಸಾಮರ್ಥ್ಯದಿಂದ ನಾವು ನಡೆಯದೆ, ದೇವರ ಆತ್ಮನೇ ನಿನ್ನ ನಡೆಸುವಿಕೆ ನನಗೆ ಬೇಕು. ನಾನು ಎಲ್ಲಿ ಕೂತ್ಕೊಳ್ಳಬೇಕು, ಯಾರೊಟ್ಟಿಗೆ ಮಾತನಾಡಬೇಕು, ಏನನ್ನ ಮಾತನಾಡಬೇಕು, ಯಾವ ಕಾರ್ಯಗಳನ್ನ ನಡೆಸಬೇಕು, ದೇವರೇ ಯಾವ ಸಂಗತಿಗಳನ್ನ ಇವತ್ತು ನಾವು ಈ ದಿನದಲ್ಲಿ ಮಾಡಬೇಕು, ನನಗೆ ಜ್ಞಾನ ಕೊಡಪ್ಪ. ದೇವರಾತ್ಮನೇ ನಿನ್ನ ಸಹಾಯ ನನಗೆ ಬೇಕಪ್ಪ. ನಿನ್ನ ಆಲೋಚನೆ ನನಗೆ ಕೊಡು ದೇವರೇ. ನಿನ್ನ ಆತ್ಮನ ದೇವರ ಕರ್ತನೆ ಬಲದಿಂದ ನನ್ನನ್ನು ತುಂಬಿಸಿ ಎಂಬುದಾಗಿ ಹೇಳಿ, ಉದಯ ಕಾಲದಲ್ಲಿಯೇ ಆ ಆತ್ಮನನ್ನ ಯಾಚನೆ ಮಾಡಬೇಕು. ಪ್ರಾರ್ಥನಾ ಪೂರ್ವಕವಾಗಿ ಯಾಚನೆ ಮಾಡಿ, ದೇವರಾತ್ಮನೇ ನನ್ನನ್ನು ನಡೆಸು ಎಂಬುದಾಗಿ ನೀನು ದೇವರಾತ್ಮನಿಗೆ ವಶವಾಗಿ ಆ ಆತ್ಮನನ್ನ ನೀನು ಬೇಡಿಕೊಳ್ಳುವಂತ ಸಂದರ್ಭದಲ್ಲಿ, ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆ ಪರಿಶುದ್ಧಾತ್ಮ ದೇವರು ನೀನು ಮುಂದೆ ಇರುವಂತ ತಟ್ಟೆಗಳನ್ನ, ದಿಣ್ಣೆಗಳನ್ನ, ಮುಂದೆ ಇರುವಂತ ಎಲ್ಲಾ ವಿಧವಾದಂತ ಆ ಪರಿಸ್ಥಿತಿ ಪ್ರತಿಕೂಲಗಳನ್ನ, ಇಕ್ಕಟ್ಟುಗಳನ್ನ ಆ ದೇವರಾತ್ಮನು ಸಮ ಮಾಡುತ್ತಾನೆ. ನಾವು ಅನ್ಕೊಂಡಿರ್ತೇವೆ ನಮ್ಮ ಕಣ್ಣಿಗೆ ಕಾಣಲ್ಲ, ಆತ್ಮನು ಎಂಬುದಾಗಿ. ನಿಮಗೊಂದು ಸತ್ಯ ಗೊತ್ತಾ? ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ್ದೆ ದೇವರ ಆತ್ಮನು. ಒಣನೆಲವಾಗುವಂತೆ ಮಾಡಿ ಅದರ ಒಳಗಡೆ ನಡೆಸಿದ್ದು ದೇವರ ಆತ್ಮನು. ವಿಶೇಷವಾಗಿ ಯೋರ್ದಾನು ಹೊಳೆಯನ್ನ, ನೀರನ್ನ ಆ ಕಡೆ ಈ ಕಡೆ ಗೋಡೆ ಹಾಗೆ ಕಟ್ಟಿದವನು ದೇವರ ಆತ್ಮನೇ. ಯೆರಿಕೋ ಗೋಡೆಯನ್ನ ಹೊಡೆದಾತನು ದೇವರ ಆತ್ಮನೇ. ಶತ್ರುವಿನ ಸಮೂಹವನ್ನ ನಾಶಪಡಿಸಿದವನು ದೇವರ ಆತ್ಮನೇ. ಹೊಸ ಒಡಂಬಡಿಕೆ ಮಾತ್ರವಲ್ಲ ಪ್ರೀತಿಯುಳ್ಳ ದೇವಶಂಕರ, ಹಳ ಒಡಂಬಡಿಕೆಯ ಅದ್ಭುತಗಳಲ್ಲಿ ಪ್ರತಿಯೊಂದು ಆತ್ಮನಿಲ್ಲದೆ, ಪರಿಶುದ್ಧಾತ್ಮನ ಕಾರ್ಯವಿಲ್ಲದೆ, ಆತನ ನಡೆಸುವಿಕೆ ಇಲ್ಲದೆ ಯಾವ ಸಂಗತಿಗಳು ನಡೆಯಲೇ ಇಲ್ಲ.
ನೀರನ್ನ ಬೇರ್ಪಡಿಸಿ, ಭೂಮಿಯನ್ನ ಮಾರ್ಪಡಿಸಿ, ಸೂರ್ಯ ಚಂದ್ರನನ್ನ ಸೃಷ್ಟಿ ಮಾಡಿ, ದಿನಕ್ಕೆ ಸ್ತೋತ್ರವಾಗಲಿ, ಎಲ್ಲಾ ಕಾರ್ಯಗಳಲ್ಲಿಯೂ ನಿನ್ನನ್ನ ಸೃಷ್ಟಿ ಮಾಡುವ ತನಕ ಆ ದೇವರಾತ್ಮನೇ ನಮ್ಮನ್ನ ಎಲ್ಲರನ್ನ ನಡೆಸಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಂತರಾಗಿದೆ. ದಿನಕ್ಕೆ ಸ್ತೋತ್ರವಾಗಲಿ. ಇವೆಲ್ಲ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಕಡೆ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಎಂಬುದಾಗಿ ಅಪೊಸ್ತಲರ ಕೃತ್ಯದ 7ನೇ ಅಧ್ಯಾಯ 14ನೇ ವಚನದಲ್ಲಿ ಅದನ್ನ ಪರಿಪೂರ್ಣವಾಗಿ ಹೊಸ ಯುಗದಲ್ಲಿ ಹೊಸ ಆತ್ಮನ ಕಾರ್ಯಗಳನ್ನ ಎಲ್ಲರ ಮೇಲೆ ಆ ಮೇಲಂತಸ್ತಿನಲ್ಲಿ ಸುರಿಸಿ ಮಹಿಮೆಯಾದ ಕಾರ್ಯಗಳನ್ನ ಅಪೊಸ್ತಲರ ಮಧ್ಯದಲ್ಲಿ ನಡೆಸಿದಂತಹ ದೇವರಾತ್ಮನು ಸೆರೆಮನೆಗಳಲ್ಲಿ ಅವರನ್ನ ನಡೆಸಿ ಬಿಡಿಸಿದನು. ಇಕ್ಕಟ್ಟಾದಂತಹ ಹಡಗಿನ ಪ್ರಯಾಣದಲ್ಲಿ ನಡೆಸಿ ಬಿಡಿಸಿದನು. ಅನೇಕ ಸಂದಿಗ್ಧವಾದಂತಹ ಪರಿಸ್ಥಿತಿಗಳಲ್ಲಿ, ಪ್ರಾಣಾಪಾಯಕರವಾದಂತಹ ಹಿಂಸೆಗಳು ಉಂಟಾದಂತಹ ಸಂದರ್ಭದಲ್ಲಿ ಮರಣದಿಂದ ಅವರನ್ನ ಬಿಡಿಸಿದನು. ಆತನ ನಡೆಸಿದರೆ ಮಾತ್ರ ನಾವು ಆ ದಿನವೆಲ್ಲ ನಡೆಯೋದಕ್ಕೆ ಸಾಧ್ಯ. ಆತ್ಮೀಯ ದೇವಶಂಕರೇ, ಅದಕ್ಕಾಗಿ 4ನೇ ಸಂಗತಿ, ಕರ್ತನ ಸನ್ನಿಧಾನದಲ್ಲಿ ನೀವು ಪ್ರತಿ ಸಾರಿ ಕೇಳಿಕೊಳ್ಳಬೇಕು, ದೇವರಾತ್ಮನೇ ನನ್ನನ್ನ ನೀನು ನಡೆಸು ಎಂಬುದಾಗಿ. 5ನೇದಾಗಿ, ಕರ್ತನ ಸನ್ನಿಧಾನದಲ್ಲಿ ದುಷ್ಟನ ಆಳುವಿಕೆ ನಮ್ಮ ಮೇಲೆ ನಡೆಯಬಾರದು ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕು. ಪ್ರತಿ ಉದಯ ಕಾಲದಲ್ಲಿ ದುಷ್ಟನ ಆಳುವಿಕೆ ನಮ್ಮ ಮೇಲೆ ನಡೆಯಬಾರದು. ನೀನು ಬಿಸಿನೆಸ್ ಮಾಡುವಂತಹ ಸ್ಥಳ ಆಗಿರಬಹುದು, ಅಥವಾ ನಿನ್ನ ಮಕ್ಕಳು ವೈಯಕ್ತಿಕವಾಗಿ ಉದ್ಯೋಗ ಮಾಡುತ್ತಿರುವಂತಹ ಸ್ಥಳಗಳಾಗಿರಬಹುದು. ಯಾರಿಗೆ ಗೊತ್ತು ಯಾವ ಸಂಗತಿಗಳು ಯಾವ ಸಂದರ್ಭದಲ್ಲಿ ದುಷ್ಟರು ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ. ದುಷ್ಟರು ಅಂದ್ರೆ ಮನುಷ್ಯರಲ್ಲ, ಆದರೆ ಮನುಷ್ಯನ ಹಿಂದೆ ಕಾರ್ಯ ಮಾಡುವ ಆತನು ಒಬ್ಬನಿದ್ದಾನೆ, ಅವನ ದುಷ್ಟನು. ಆ ದುಷ್ಟನು ಯಾವ ಸಂದರ್ಭದಲ್ಲಿ ಯಾವ ಕಾರ್ಯತಂತ್ರಗಳನ್ನ ಮಾಡಿ ನಮಗೆ ಬೀಳಿಸಬೇಕೆಂಬುದಾಗಿ ಇರ್ತಾನೆ ಗೊತ್ತಿಲ್ಲ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ, ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಹುಡುಗುತ್ತಾ ತಿರುಗುತ್ತಾ ಇದ್ದಾನೆ ಎಂಬುದಾಗಿ 1 ಪೇತ್ರನ ಬರೆದ ಪತ್ರಿಕೆ 5ನೇ ಅಧ್ಯಾಯದ 9-10ನೇ ವರ್ಷದಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸಿದ. ಪ್ರೀತಿಗಳ ದೇವಶಂಕರೇ, ಆ ದುಷ್ಟನು ಆತನ ಕೈವಶವಾಗಬಾರದು. ನಾವು ಯಾವ ಪಾಪ ಕೃತ್ಯಕ್ಕೆ ಅಥವಾ ಯಾವ ದ್ರೋಹಕ್ಕೆ ಬೀಳಿಸಿ ದೇವರಿಂದ ನಮ್ಮನ್ನು ದೂರ ಮಾಡ್ತಾನೋ ಗೊತ್ತಿಲ್ಲ. ಆ ದುಷ್ಟನ ಆಳುವಿಕೆ ನಮ್ಮ ಗುಡ್ಡಾರದಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಕುಟುಂಬದಲ್ಲಿ ನಡೆಯಲಾರದ ಹಾಗೆ ಪ್ರತಿದಿನವೂ ಸದಾ ಆ ದುಷ್ಟನ ಕಾರ್ಯಗಳನ್ನ ಉದಯ ಕಾಲದಲ್ಲಿಯೇ ದೇವ ನೀನು ಕಟ್ಟು, ದೇವರೇ ಅವನನ್ನ ಬಂಧಿಸು. ಆ ದುಷ್ಟನ ಆಳುವಿಕೆ ನನ್ನ ಒಳಗಡೆ ಅಥವಾ ನನ್ನ ವೈಯಕ್ತಿಕವಾದ ಜೀವಿತದಲ್ಲಿ ನಡೆಯಬಾರದು ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. 6ನೇ ಒಂದು ಸಂಗತಿ, ದುಷ್ಟರಿಂದ ನಾವು ದೂರ ಇರುವ ಹಾಗೆ ಪ್ರಾರ್ಥನೆ ಮಾಡಬೇಕು. ಇದು ಬಹಳ ವಿಶೇಷವಾದಂತಹ ಸಂಗತಿ. ದುಷ್ಟರ ಕೈವಶವಾಗಬಾರದು. 6ನೇ ಒಂದು ಸಂಗತಿ, ದುಷ್ಟರಿಂದ ನಾವು ದೂರ ಇರಬೇಕು. ಹೌದು ಪ್ರೀತಿಗಳ ದೇವಶಂಕರೇ, ಅನೇಕ ಸಂದರ್ಭಗಳಲ್ಲಿ ಯಾರು ಯಾವ ವಿಧವಾದ ಗುಂಡಿಯನ್ನು ತೋಡಿ ನಮ್ಮನ್ನು ಬೆಳೆಸ್ತಾರೋ ಗೊತ್ತಿಲ್ಲ. ಅಣ್ಣ, ಅಕ್ಕ, ಆಂಟಿ, ಅಂಕಲ್ ಎಂಬುದಾಗಿನೇ ಹೇಳ್ತಾ ಇರ್ತಾರೆ. ಹೊರಗಡೆ ಬಾಯಿ ತುಂಬಾ ಸವಿ ಮಾತನ್ನ ಆಡ್ತಾ ಇರ್ತಾರೆ, ಆದರೆ ಒಳಗಡೆ ಮಾರುದ್ದ ಕತ್ತಿಯನ್ನ ಇಟ್ಟುಕೊಂಡಿರ್ತಾರೆ. ಏನಾದರೂ ಸರಿ ಇವರನ್ನ ಬೀಳಿಸಬೇಕು, ಇವರನ್ನ ಲಯಪಡಿಸಬೇಕು, ಇವರು ಇಷ್ಟು ಉದ್ಧಾರವಾದರಲ್ಲ, ಇವ್ರಿಗೆ ಏನು ಮಾಡಿದ್ರು ಸರಿ, ಇವ್ರಿಗೇನು ಅಂಟೋದಿಲ್ಲವಲ್ಲ, ಯಾವ ವಿಧವಾದಂತ ಮಾಟ ಮಂತ್ರದ ಶಕ್ತಿಗಳು ಇವರನ್ನು ಮುಟ್ಟಕ್ಕಾಗ್ತಿಲ್ವಲ್ಲ ಎಂಬುದಾಗಿ ಹೇಳಿ ಕುಯುಕ್ತಿ ಮಾಡುವಂತ ದುಷ್ಟರು ಇರ್ತಾರೆ. ಪ್ರೀತಿಗಳ ದೇವಶಂಕರ, ದಿನಕ್ಕೆ ಸ್ತೋತ್ರವಾಗಲಿ. ದೇವ ಮಕ್ಕಳಾಗಿರುವಂತ ನಮಗೆ ದೇವರ ಸನ್ನಿಧಾನದಲ್ಲಿ ಬಹಳ ಅಮೂಲ್ಯವಾದಂತ ಪಾಠವನ್ನು ದೇವರು ಕಲಿಸಿದ್ದಾರೆ. ಯಾಕೆಂತ ಹೇಳಿದರೆ, ನಮ್ಮ ಸಂಬಂಧ ಲೋಕದ ಸಂಬಂಧವಲ್ಲ, ನಮ್ಮ ಸಂಬಂಧ ದೇವರ ಸಂಬಂಧ. ಯಾಕೆಂದ್ರೆ ನಾವೆಷ್ಟು ಮೌನವಾಗಿರ್ತೇವೋ ಜಯ ಅಷ್ಟರ ಮಟ್ಟಿಗೆ ದೇವರು ಕೊಡುತ್ತಲೇ ಇರ್ತಾನೆ. ಅನೇಕ ಸಂದರ್ಭದಲ್ಲಿ ನಮ್ಮ ಕೈಯಾರೆ ನಾವೇ ಹಗ್ಗ ಕೊಟ್ಟು ನಮ್ಮ ಕೈಯನ್ನು ನಾವೇ ಕಟ್ಟಿಸಿಕೊಳ್ಳುತ್ತೇವೆ. ಅದು ಲೋಕ ಸ್ನೇಹ ಮಾಡೋದರ ಜೊತೆನಲ್ಲಿ ಸಂಬಂಧಗಳನ್ನ ನಾವು
ಮತ್ತೆ ಸ್ಥಾಪಿಸಿಕೊಳ್ಳುವುದರ ವಿಷಯದಲ್ಲಿ, ವೈಯಕ್ತಿಕವಾಗಿ ಅವರು ಒಳ್ಳೆಯವರು ಎಂಬುದಾಗಿ ಹೇಳಿಕೊಳ್ಳುವುದರ ವಿಷಯದಲ್ಲಿ. ಆದರೆ ಬೈಬಲ್ ಹೇಳ್ತದೆ, ಇಲ್ಲಿ ಲೋಕದಲ್ಲಿ ಯಾರು ಒಳ್ಳೆಯವರಲ್ಲ. ಒಳ್ಳೆಯವರು ಯಾರು ಅಂದ್ರೆ ಒಬ್ಬರೇ ಒಬ್ಬರು, ದೇವರು ಮಾತ್ರ. ದೇವರು ಮಾತ್ರ ಒಳ್ಳೆಯವರು. ಆತನಿಗೆ ನಾವು ಯಾವಾಗಲೂ ಹತ್ತಿರವಾಗಿರಬೇಕು. ಆತನ ಸ್ನೇಹ, ಆತನ ಸಂಬಂಧ ನಮ್ಮ ಆತ್ಮಿಕತೆ ಜೀವಿತದಲ್ಲಿ ದೃಢವಾಗಿ ಕಟ್ಟಿಕೊಳ್ಳಬೇಕು. ಅದಕ್ಕಾಗಿಯೇ ಪ್ರತಿ ಉದಯ ಕಾಲದಲ್ಲಿ ಯಾರು ದುಷ್ಟರ ಕೈನಲ್ಲಿ ಸಿಕ್ಕಿಕೊಳ್ಳದ ಹಾಗೆ, ದೇವ ನಿನ್ನ ರಕ್ತದಲ್ಲಿ ನಮ್ಮನ್ನು ಕವರ್ ಮಾಡು, ನಿನ್ನ ಆತ್ಮನ ಮೂಲಕವಾಗಿ ನನ್ನನ್ನು ನಡೆಸು, ನಿನ್ನ ಕೃಪೆ ನನಗೆ ಆವರಿಸಲಿ ಎಂಬುದಾಗಿ ಪ್ರತಿದಿನವೂ ಸಹ ಈ ರೀತಿಯಾಗಿ ನಮ್ಮ ಪ್ರಾರ್ಥನಾ ಜೀವಿತವನ್ನು ಕಟ್ಟಿಕೊಳ್ಳಬೇಕು. 7ನೇ ಒಂದು ಸಂಗತಿ, ಹೀಗೆ ಪ್ರಾರ್ಥನೆ ಮಾಡಬೇಕು. ಬಹಳ ಅಮೂಲ್ಯವಾದಂತ ಸಂಗತಿ, ನೀನು ನನ್ನ ಜೊತೆನಲ್ಲಿ ಇರ್ಬೇಕಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ನಿನ್ನ ಸನ್ನಿಧಾನ ನನ್ನ ಜೊತೆನಲ್ಲಿ ಇರ್ಬೇಕಂತ ಪ್ರಾರ್ಥನೆ ಮಾಡಬೇಕು. ಹೌದು ಪ್ರೀತಿಯುಳ್ಳ ದೇವಚಂದ್ರ, ಇದು ಬಹಳ ಪ್ರಾಮುಖ್ಯವಾದಂತ ಸಂಗತಿಯಾಗಿರುವಂತದ್ದಾಗಿದೆ. ಮೋಸೆ ದೇವರ ಹತ್ರ ಇದೇ ಸಂಗತಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವಾ ಕರ್ತನೇ ಸ್ವಾಮಿ, ಇಷ್ಟೊಂದು ಅಸಂಖ್ಯಾತವಾದ ಇಸ್ರೇಲನ್ನ ನಡೆಸಬೇಕಂದ್ರೆ ನಾನು ಏನು ಮಾಡ್ಲಿ ಎಂಬುದಾಗಿ ದೇವರಿಗೆ ಪ್ರಶ್ನೆ ಕೇಳ್ತಾನೆ. ಆಗ ದೇವರು ಹೇಳ್ತಾನೆ, ಮೋಸೆ ಭಯಪಡಬೇಡ, ಈಗ ನಿನಗೆ 6 ಲಕ್ಷ ಸೈನಿಕರನ್ನ, ಬಲಿಷ್ಠವಾದಂತ ಆಳುಗಳನ್ನ ನಾನು ನಿನಗೆ ಜೊತೆನಲ್ಲಿ ಕಳಿಸ್ತೇನೆ. ಅವ್ರು ನಿನ್ನ ಜೊತೆನಲ್ಲಿ ಇರ್ತಾರೆ, ನೀನು ಹೋಗು ಎಂಬುದಾಗಿ ದೇವರು ಹೇಳುವಾಗ ದೇವರ ಹತ್ರ ಕೇಳ್ತಾನೆ, ಸ್ವಾಮಿ ನೀನ್ ಬರಲ್ವಾ? ಇಲ್ಲ ಇಲ್ಲ, ನಾನು ಬರಲ್ಲ, ನೀನು ಹೋಗು ಅಂತ. ಆದರೆ ಮೋಸೆ ತನ್ನ ಸ್ವಂತ ಬಲ, ತನ್ನ ಸ್ವಂತ ಸಾಮರ್ಥ್ಯ, 6 ಲಕ್ಷ ಜನ ನನಗೆ ಸಪೋರ್ಟ್ ಮಾಡ್ತಾರ, 6 ಲಕ್ಷ ಜನರು ಅಷ್ಟು ಬಲಿಶಾಲಿಗಳು ಇದ್ದಾರಲ್ಲ ಅಂತ ಹೇಳಿ ಆ ರೀತಿಯಾಗಿ ತನ್ನ ತಿಂಕನ್ನ ಮಾಡದೆ ದೇವರ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ. 6 ಅಲ್ಲ, 60 ಲಕ್ಷ ಜನರನ್ನ, ಅಷ್ಟು ಬಲಿಷ್ಠವಾದ ವ್ಯಕ್ತಿಗಳನ್ನ ನೀನು ಕಳಿಸಿದ್ರು ದೇವ. ನೀನು ಬರದೆ ಹೋದ್ರೆ ಒಂದು ಹೆಜ್ಜೆನೂ ಸದಾ ನಾನು ಮುಂದೆ ಇಡೋದಿಲ್ಲ. ನಿನ್ನ ಸನ್ನಿಧಾನ ನನ್ನ ಮುಂಭಾಗದಲ್ಲಿ ಬರದೆ ಹೋದ್ರೆ ನನ್ನ ಬದುಕಿನಲ್ಲಿ ನಾನು ಯಾವತ್ತೂ ಯಾವ ಕೆಲಸವನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಇಲ್ಲ, ನನ್ನ ಪ್ರಸನ್ನತೆನ ಕಳಿಸ್ತೇನೆ ಎಂಬುದಾಗಿ ದೇವರು ಹೇಳಿದಾಗ್ಲು, ಇಲ್ಲ ಇಲ್ಲ, ನೀನೇ ನನ್ನ ಜೊತೆನಲ್ಲಿ ಬರಬೇಕು, ನೀನೇ ನನ್ನ ಜೊತೆನಲ್ಲಿ ಬರಬೇಕು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವಾಗ ದೇವರು ಹೊರಟ ನಂತರವೇ ಆತನ ಮುಂಭಾಗದಲ್ಲಿ ತನ್ನ ಮಹಿಮೆಯನ್ನ, ಹಿಂಭಾಗದಲ್ಲಿ ತನ್ನ ಮಹಿಮೆಯನ್ನ, ಮುಂಬಲ ಹಿಂಬಲ ಮಹಿಮೆಯನ್ನ ಅಗ್ನಿ ಮೇಘಸ್ತಂಭವಾಗಿ ಆ ಮೋಶೆಯನ್ನ ನಡೆಸಿದ್ದರಿಂದಲೇ ಆತ್ಮೀಯ ದೇವಚಂದ್ರ ಮೋಸೆ ಆ ಜಯವನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಯಿತು. ಆತನಿಲ್ಲದ ಪಯಣ, ಆತನಿಲ್ಲದ ಜೀವನ, ಆತನಿಲ್ಲದ ದಿನ, ಆತನಿಲ್ಲದಂತ ಬದುಕು, ಆತನಿಲ್ಲದಂತ ನಮ್ಮ ವೈಯಕ್ತಿಕವಾದ ಎಲ್ಲಾ ಕಾರ್ಯಗಳು ವ್ಯರ್ಥವೇ ಸರಿ. ನಮ್ಮ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಪ್ರೀತಿಯ ದೇವಚಂದ್ರ ಮೊದಲನೇದು ಕೃತಜ್ಞತೆ, ಎರಡನೇದು ದೇವರ ಕೃಪೆಗಾಗಿ ಪ್ರಾರ್ಥನೆ ಮಾಡಬೇಕು, ಮೂರನೇದಾಗಿ ಕರ್ತನ ಆತ್ಮನ ನಡೆಸುವಿಕೆಗಾಗಿ ಪ್ರಾರ್ಥನೆ ಮಾಡಬೇಕು, ನಾಲ್ಕನೇದಾಗಿ ಕಾಯುವಿಕೆಗಾಗಿ ಪ್ರಾರ್ಥನೆ ಮಾಡಬೇಕು, ದುಷ್ಟರಿಂದ ತಪ್ಪಿಸಬೇಕೆಂಬುದಾಗಿ, ದುಷ್ಟರಿಂದ ದೂರ ಇರುವ ಹಾಗೆ ಆ 5, 6ನೇ ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ಏಳನೇದು ನೀನೇ ನನ್ನ ಜೊತೆನಲ್ಲಿ ಬರಬೇಕು ಎಂಬುದಾಗಿ ನೀನು ಪ್ರಾರ್ಥಿಸಬೇಕು. ಈ 7 ಅಂಶಗಳು ಪ್ರತಿ ಉದಯ ಕಾಲದಲ್ಲಿ ನಿನ್ನ ಪ್ರಾರ್ಥನೆಯಲ್ಲಿ ಅಡಕವಾಗಿರುವುದಾದರೆ, ದೇವರ ಮಗುವೆ, ಆ ದಿನ ನಿನ್ನ ದಿನ ಅಲ್ಲ, ಅದು ದೇವರ ದಿನವಾಗಿ ಮಾರ್ಪಡ್ತದೆ. ಆ ದೇವರ ದಿನ ನಿನ್ನ ದಿನವಾಗಿ ಮಾರ್ಪಡ್ತದೆ. ಆತನ ನಡೆಸುವುದಾದ್ರೆ, ಆತನ ಕೃಪೆ ಇರುವುದಾದ್ರೆ, ಆತನ ಆತ್ಮನು ನಿನ್ನೊಟ್ಟಿಗೆ ಇರುವುದಾದ್ರೆ, ಆತನ ಸನ್ನಿಧಾನ ನಿನ್ನ ಮುಂಭಾಗದಲ್ಲಿ ಚಲಿಸುವುದಾದ್ರೆ, ಯಾವ ದುಷ್ಟನು ನಿನ್ನನ್ನು ಮುಟ್ಟೋಕ್ಕಾಗಲ್ಲ, ಯಾವ ತಡೆಗಳು ಸದಾ ನಿನ್ನನ್ನ ಟಚ್ ಮಾಡೋದಕ್ಕೆ ಆಗಲ್ಲ. ಈ ಅಂಶ ಭರಿತಂತ ಪ್ರಾರ್ಥನೆ, 7 ಅಂಶಗಳಿರುವಂತಹ ಪ್ರಾರ್ಥನೆ ನಾಳೆಯಿಂದ ನೀವು ಮಾಡ್ತೀರಾ? ಉದಯ ಕಾಲದಲ್ಲಿ ಎದ್ದು ಖಂಡಿತವಾಗಿ ಮಾಡಿ.
ಆತ್ಮೀಯ ದೇವಚಂದ್ರ, ಹೀಗೆ ಮಾಡಿ ನೋಡ್ರಿ. ಕರ್ತನು ನಿಮ್ಮನ್ನ ವಿನೂತನವಾದಂಥ ಬಲದಿಂದ ನಡೆಸಿ ಆ ದಿನವೆಲ್ಲ ಕಾದು ಕಾಪಾಡ್ತಾನೆ. ಹಾಗೆ ಮಾಡ್ಲಿ ಸದಾ ಎಂಬುದಾಗಿ ಹೇಳಿ ನಿಮಗೋಸ್ಕರವಾಗಿ 1 ನಿಮಿಷ ಪ್ರಾರ್ಥನೆ ಮಾಡ್ತೇನೆ. ಮಹಾ ಉನ್ನತಗಳಲ್ಲಿ ವಾಸ ಮಾಡುವ ನನ್ನ ತಂದೆಯಾದ ದೇವ, ನಿನ್ನ ಉನ್ನತವಾದ ದೈವ ಪ್ರಸನ್ನತೆಗಾಗಿ ಸ್ತೋತ್ರ ಮಾಡುತ್ತೇನೆ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ಇವತ್ತು ಪ್ರಾರ್ಥನೆ ವಿಷಯವಾಗಿ ಪ್ರಾಚ್ಯ ಕಾಲದ ಉದಯ ಕಾಲದ ಪ್ರಾರ್ಥನೆಯಲ್ಲಿ 7 ಅಂಶಗಳಿಂದ ತುಂಬಲ್ಪಡಬೇಕು ಎಂಬುದಾಗಿ ದೇವ ಕರ್ತನೆ ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ಪ್ರತಿ ದಿನವೂ ಕೃತಜ್ಞತೆಯೊಡನೆ ನಿನ್ನ ಕೃಪೆಯನ್ನ ನಿರೀಕ್ಷಿಸುತ್ತಾ, ನಿನ್ನ ಆತ್ಮನ ನಡೆಸುವಿಕೆಗಾಗಿ ದೇವರೇ, ನಿನ್ನ ಕಾಯುವಿಕೆಗಾಗಿ ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ದುಷ್ಟನ ಆಳ್ವಿಕೆಯಿಂದ ದೂರ ಮಾಡಬೇಕೆಂಬುದಾಗಿ, ದುಷ್ಟರು ನಮ್ಮ ಮೇಲೆ ದೇವರೇ ಕರ್ತನ ಜಯವನ್ನು ಹೊಂದಬಾರದು ಎಂಬುದಾಗಿ ನಿನ್ನ ಸನ್ನಿಧಿಗಾಗಿ ನಾವು ಪ್ರಾರ್ಥಿಸಲಿಕ್ಕಾಗುವಂತೆ ಕರ್ತನೆ ನೀನು ಸಹಾಯ ಮಾಡಪ್ಪ. ಇವತ್ತಿನಿಂದ ಕರ್ತನೆ ಉದಯ ಕಾಲದ ಪ್ರಾರ್ಥನೆಯಲ್ಲಿ ಕರ್ತನೆ 7 ಅಂಶಗಳು ತುಂಬಿರುವಾಗ ಆ ದಿನವೆಲ್ಲ ಕರ್ತನೆ ಸ್ವಾಮಿ ನಿನ್ನ ಸನ್ನಿಧಾನ ನಿನ್ನ ಮಕ್ಕಳ ಮುಂಭಾಗದಲ್ಲಿ ಚಲಿಸುವಾಗ ಒಂದೊಂದು ದಿನವು ಜಯದ ದೇವರ ಕರ್ತನೆ ಅದ್ಭುತದ ಅತಿಶಯದ ದಿನಗಳಾಗಿ ಮಾರ್ಪಟ್ಟು ದೇವಾ ಕರ್ತನೆ ಮತ್ತೆ ದೇವರೇ ಕೃತಜ್ಞತೆಯೊಡನೆ ದೇವರ ರಾತ್ರಿಯಲ್ಲಿ ಹಗಲೆಲ್ಲ ದೇವಾಲಿ ನಡೆಸಿದ್ದಕ್ಕಾಗಿ ಮತ್ತೆ ದೇವರ ಕರ್ತನೆ ಸ್ವಾಮಿ ರಾತ್ರಿಗಳಲ್ಲಿ ಈ 7 ಅಂಶಗಳನ್ನ ದೇವರ ಹಿಡಿದುಕೊಂಡು ಪ್ರಾರ್ಥಿಸಲಿಕ್ಕಾಗೋದೇ ನಿನ್ನ ಮಕ್ಕಳನ್ನ ಬಲಪಡಿಸು. ಎಲ್ಲಾ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ. ದೇವರ ಕರ್ತನೆ ಇನ್ನೂ ಹೆಚ್ಚಾದ ಪ್ರಾರ್ಥನಾ ಅಭಿಷೇಕದಿಂದ ದೇವರೇ ನನ್ನ ಜನರನ್ನ ತುಂಬಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಆತ್ಮೀಯ ದೇವಚಂದ್ರೆ, ಕಾಣಿಕೆಗಳನ್ನ ಕಳಿಸಿದಂತ ಕುಮಾರ್ ಸೋಲ್ಕುಂಟೆ, ಕೋಲಾರ ಡಿಸ್ಟ್ರಿಕ್ಟ್, ಮತ್ತು ರಾಮನ್ಶ್ರೀ ಬೆಳ್ಳಾರಿ, ತೋರಣಗಲ್, ಜ್ಯೋತಿ ಸಿಸ್ಟರ್ ಮಂಗಳೂರು ಮತ್ತು ಭಾಗ್ಯಮ್ಮ ಆರ್, ಈ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ, ನಿನ್ನ ವಿನೂತನವಾದಂತಹ ಕರಗಳು ಕರ್ತನೆ ಈ ಮಕ್ಕಳನ್ನ ಮುಟ್ಟಲಿ ದೇವರೇ. ತಮ್ಮ ಕಷ್ಟದ ದಿನದಲ್ಲಿಯೂ ಇಷ್ಟೊಂದು ಅಮೂಲ್ಯವಾದ ಕಾಣಿಕೆ ನಿನ್ನ ಸನ್ನಿಧಿ ಸೇವೆಗೋಸ್ಕರವಾಗಿ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಜ್ಯೋತಿ ಸಿಸ್ಟರ್ನ, ರಾಮನ್ಜಿ ಬ್ರದರ್ನ, ದೇವರ ಕರ್ತನೆ ಕುಮಾರ್ ಬ್ರದರ್ ಮತ್ತು ಕರ್ತನೆ ಭಾಗ್ಯಮ್ಮ ಮತ್ತು 5 ಜನರನ್ನ ದೇವರ ಕರ್ತನೆ ಸ್ವಾಮಿ ನೀನು ತಾನೇ ಕರ್ತನೆ ವಿಶೇಷವಾಗಿ ಬಲಪಡಿಸು. ನಿನ್ನ ಸ್ವರ್ಗದ ದ್ವಾರಗಳನ್ನು ತೆರೆ ಮಾಡು ದೇವಾ ಕರ್ತನೆ. ಬಡವರಿಗೆ ಶುಭ ವಾರ್ತೆಗೋಸ್ಕರವಾಗಿ ದೇವರೇ ಆಹಾರಕ್ಕಾಗಿ ಈ ಹಣವನ್ನು ವಿನಿಯೋಗಿಸುವಾಗ ಅದರ ಮೂಲಕವಾಗಿ ಬರುವಂತೆ ಎಲ್ಲ ಆಶೀರ್ವಾದ ಈ ಮಕ್ಕಳಿಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಆಮೆನ್. ಆತ್ಮೀಯ ದೇವಚಂದ್ರೆ, 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂತದ್ದಾಗಿದೆ. ನಿಮ್ಮ ಸಮಸ್ಯೆಗಳೇನಿರುವುದಾದರೂ ಪ್ರತ್ಯೇಕವಾಗಿ ಈ ನಂಬರ್ಗೆ ಕಾಲ್ ಮಾಡಿ ತಿಳಿಸುವುದಾದರೆ ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಹೃದಯದಲ್ಲಿ ದೇವರು ಮಾತನಾಡುವುದಾದರೆ ಕರ್ತನ ಸನ್ನಿಧಿ ಸೇವೆಗೆ ನಿಮಗೆ ಅಮೂಲ್ಯವಾದ ಕಾಣಿಕೆಗಳನ್ನ ಇದೇ ನಂಬರ್ಗೆ ಕಳಿಸಬಹುದು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ. God bless you. Thank you.